ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟರು ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಂತಾನೆ ಹೇಳ್ಬೋದು. ಆಲ್ರೆಡಿ 2 ಡೇಸ್ ಬ್ಯಾಕ್ ಹೇಳ್ಬಿಟ್ಟಿದ್ದು. ಸೊ ನಾವು ಸೋಮವಾರದಿಂದ ಶನಿವಾರದವರೆಗೆ ಇಲ್ಲಿ ಏನು ಮಾಡ್ತೀವಿ, ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ. ಸೊ ನಿನ್ನೆ ನಾವು ಕೂಡ ವಿಡಿಯೋ ಮಾಡಿ ತಿಳಿಸಿದ್ವಿ. ಯಾಕೆಂತಂದ್ರೆ ನಿನ್ನೆ ಎಷ್ಟು ಫಲಾನುಭವಿಗಳಿಗೆ ಇಲ್ಲಿ ಹಣ ರಿಸೀವ್ ಆಗಿದೆ ಅನ್ನೋದು ನಮಗೂ ಕೂಡ ಗೊತ್ತಾಗಬೇಕು ಅಲ್ವಾ. ಹಾಗಾಗಿ ವಿಡಿಯೋ ಮಾಡಿ ಹಾಕಿದಾಗ ಇಲ್ಲಿ ಕೆಲವೊಂದು ಫಲಾನುಭವಿಗಳು ಹಣವನ್ನು ರಿಸೀವ್ ಮಾಡ್ಕೊಂಡಿರೋದಾಗಿ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸಿದ್ದೀನಿ. ಸೊ ತಮ್ನೈಲಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಅಲ್ಲೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರ್ವೈಸ್ ನಿಮ್ಗೆ ಇನ್ನೂ ಕೂಡ ಡೌಟ್ ಇದೆ ಅಂತ ಅಂದ್ರೆ ಇಲ್ಲಿ ಕೂಡ ನಾನು ಮೆನ್ಷನ್ ಮಾಡಿ ತೋರಿಸ್ತೀನಿ, ನೀವೇ ನೋಡಬಹುದು. ಅಂತ ಅಂದ್ರೆ ಅತಿ ಹೆಚ್ಚು ಜನಕ್ಕೆ ಬಿಡುಗಡೆ ಆಗಿಲ್ಲ. ಇಲ್ಲಿ 10 to 20% ಫಲಾನುಭವಿಗಳಿಗೆ ಬಿಡುಗಡೆ ಆಗಿದೆ ಅಷ್ಟೇ ಹೇಳುವಂಥದ್ದು. ಇಲ್ಲಿ ಮಂಡ್ಯದವರು ಏನು ಮಾಡಿದ್ದಾರೆ, ಇಲ್ಲಿ ಕಮೆಂಟ್ ಅನ್ನ ಮಾಡಿದ್ದಾರೆ. ಸೊ ನೆನ್ನೆ ಹಾಕಿರುವಂತಹ ಶಾರ್ಟ್ಸ್ ಆಗಿರ್ಬೋದು ಅಥವಾ ಲಾಂಗ್ ವಿಡಿಯೋ ಆಗಿರ್ಬೋದು, ನೀವು ಹೋಗಿ ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಣ ಬಂದಿದೆ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಹಣ ಯಾವಾಗ ರಿಸೀವ್ ಆಗಿದೆ, ಮತ್ತೆ ನೆಕ್ಸ್ಟ್ ನೀವು ಯಾವ ಊರು ಯಾವ ಜಿಲ್ಲೆ ಅಂತ ಕೇಳಿದರೆ ಅವರು ಮಂಡ್ಯ ಜಿಲ್ಲೆ ಅಂತ ಮೆನ್ಷನ್ ಮಾಡಿಬಿಟ್ಟು ಹೇಳಿದ್ದಾರೆ. ಸೊ ಮಂಡ್ಯ ಡಿಸ್ಟ್ರಿಕ್ಟ್ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ. ನಮ್ದು ಮಂಡ್ಯ ಡಿಸ್ಟ್ರಿಕ್ಟ್ ಆಗಿದೆ, ನಮ್ಗೆ ಯಾಕೆ ಬಂದಿಲ್ಲ ಅಂತ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು. ಸೊ ಪ್ರತಿ ವಿಡಿಯೋದಲ್ಲಿ ಹೇಳೋ ರೀತಿ ಅದೇ ರಾಗ ಅದೇ ಹಾಡು ಅನ್ನೋ ರೀತಿ ಹೇಳಿದ್ರೆ ನಮಗೂ ಕೂಡ ಬೇಜಾರಾಗುತ್ತೆ. ಏಕೆಂತಂದ್ರೆ ಎಲ್ರಿಗೂ ಕೂಡ ಗೊತ್ತೇ ಇದೆ, ಒಂದೇ ಜಿಲ್ಲೆಯವರಿಗೆ ಬರುತ್ತೆ ಅಂತಂದ್ರೆ ಎಲ್ರಿಗೂ ಕೂಡ ಬಂದ್ಬಿಡುತ್ತೆ ಅಂತ ಏನಿಲ್ಲ ಇಲ್ಲಿ. ಸೊ ರ್ಯಾಂಡಮ್ ಆಗಿ ಹಣ ರಿಲೀಸ್ ಆಗೋದ್ರಿಂದ ಯಾವಾಗ ಬೇಕಿದ್ರು ನೀವು ರಿಸೀವ್ ಮಾಡ್ಕೋಬಹುದು. ಸೋಮವಾರದಿಂದ ಶನಿವಾರದವರೆಗೂ ಕೂಡ ಇಲ್ಲಿ ಟೈಮಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬಂದು ಜಮಾ ಆಗುತ್ತೆ. ಒಂದೇ ದಿನಕ್ಕೆ ಇಲ್ಲಿ 1,25,00,000 ಫಲಾನುಭವಿಗಳು ಮಹಿಳೆಯರು ಏನಿದ್ದಾರೆ, ಸೊ ಎಲ್ರಿಗೂ ಕೂಡ ಜಮಾ ಮಾಡೋದಕ್ಕೆ ಆಗೋದಿಲ್ಲ ಅಂತ ಸರ್ಕಾರ ಪದೇ ಪದೇ ಹೇಳ್ತಾನೆ ಇರುತ್ತೆ. ಸೊ ಹಾಗಾಗಿ ನಿಮಗೂ ಕೂಡ ಅದು ಗೊತ್ತೇ ಇರುತ್ತೆ. ನಾವು ಪದೇ ಪದೇ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಸ್ವಲ್ಪ ದಿನ, ಈ ಒಂದು ವೀಕ್ ವೆಯ್ಟ್ ಮಾಡಿದ್ರೆ ನಿಮಗೆ ಹಣ ಬಂದು ರಿಸೀವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 23ನೇ ಕಂತಿನ ಹಣನೇ ಬಂದಿಲ್ಲ, ನೀವು 24 ಬಂದಿದೆ ಅಂತ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಎಸ್ ಫ್ರೆಂಡ್ಸ್, ಖಂಡಿತವಾಗ್ಲೂ ಹೌದು. ಯಾಕೆಂತಂದ್ರೆ ಸರ್ಕಾರ ಏನ್ ಮಾಡುತ್ತೆ ಅಂತ ಅಂದ್ರೆ 3 ಹಂತದಲ್ಲಿ ಬಿಡುಗಡೆ ಮಾಡುತ್ತೆ. 2 ಹಂತದಲ್ಲಿ ಒಂದು ಮಟ್ಟಿಗೆ ಬೇಗ ರಿಲೀಸ್ ಮಾಡಿದ್ರು ಕೂಡ 3ನೇ ಹಂತದಲ್ಲಿ ಏನು ಮಾಡ್ತಾರೆ, ಫಾಸ್ಟ್ ಆಗಿ ಇವರು ರಿಲೀಸ್ ಮಾಡೋದಿಲ್ಲ. ಹಾಗಾಗಿ ಫಲಾನುಭವಿಗಳಿಗೆ ಏನಾಗುತ್ತೆ, ಹಣ ಜಮಾ ಆಗೋದಿಲ್ಲ. ಲಾಸ್ಟ್ ಟೈಮು 23ನೇ ಕಂತಿನ ಹಣವನ್ನು ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಅಲ್ವಾ, ಸೊ ಅಂಥವ್ರಿಗೆ ಇವಾಗ 24ನೇ ಕಂತಿನ ಹಣದ ಜೊತೆಗೇನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇನು ನಿಜನೋ ಸುಳ್ಳು ನಮಗಂತೂ ಗೊತ್ತಿಲ್ಲ. ಸೊ ಸರ್ಕಾರ ಹೇಳೋದೇನೆ ಹೇಳ್ಬಿಡುತ್ತೆ. ಇಲ್ಲಿ ನಮಗೆ ಕ್ಲಾರಿಫೈ ಆಗೋದು ಯಾವಾಗ ಅಂತ ಅಂದ್ರೆ, ನಮಗೂ ಕೂಡ ಕನ್ಫರ್ಮ್ ಆಗೋದು ಯಾವಾಗ, ನೀವು ಹಣವನ್ನು ರಿಸೀವ್ ಮಾಡ್ಕೊಂಡ್ರೆ ಒಂದೇ ಸಲ 23, 24 2 ಕಂತನೂ ಕೂಡ ರಿಸೀವ್ ಮಾಡ್ಕೊಂಡ್ರೆ ಮಾತ್ರ ನಮಗೂ ಕೂಡ ಇಲ್ಲಿ ಕನ್ಫರ್ಮ್ ಆಗುವಂಥದ್ದು. ಸರ್ಕಾರ ಹೇಳಿದ್ದಕ್ಕೆ ತಕ್ಕನಾಗಿ ನಡ್ಕೊಂಡಿದೆಯಪ್ಪ, ಸೊ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿರಲಿಲ್ಲ ಅಂಥವ್ರಿಗೆ 4,000 ಹಣವನ್ನು ಜಮಾ ಮಾಡಿಬಿಟ್ಟಿದ್ದಾರೆ ಅಂತ. ಬಟ್ ಇದುವರೆಗೂ ಕೂಡ ಯಾರು ನಾವು 4,000 ಒಂದು ಕಂತಲ್ಲಿ ರಿಸೀವ್ ಮಾಡ್ಕೊಂಡ್ವಿ ಅಂತ ಅನ್ನೋರೇ ಇಲ್ಲ. ಯಾಕೆಂತಂದ್ರೆ ಇವಾಗ ಒಂದು ಕಂತು ರಿಸೀವ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಬ್ಯಾಲೆನ್ಸ್ ಉಳ್ಕೊಂಡಿರೋದು ಬಂದಿಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ರಿಸೀವ್ ಮಾಡ್ಕೊಂಡ್ವಿ ಅಂತ ಯಾರು ಕೂಡ ಇದುವರೆಗೂ ಹೇಳಿಲ್ಲ. ನೋಡೋಣ, ಈ ಸಲ ಈ ರೀತಿಯಾಗಿ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಏನಾದರೂ ಬಿಡುಗಡೆ ಮಾಡ್ತಾರಾ ಅಂತ ನಾವು ಕಾದು ನೋಡಬೇಕಾಗಿದೆ. ಹಂಗೂ ಕೂಡ ನಿಮ್ಗೆ ಏನಾದರೂ 3-4 ಕಂತಿನ ಹಣ ಬಂದಿಲ್ಲ ಅಂತಂದ್ರೆ, ಕೆಲವೊಬ್ಬರಿಗೆ ಏನಾಗಿದೆ ಅಂತಂದ್ರೆ ಖಾತೆಗಳಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೂ ಕೂಡ ಹಣ ಪೆಂಡಿಂಗ್ ಅಲ್ಲಿ ಉಳ್ಕೊಂಡಿದೆ ಅಂತ ಅಂದ್ರೆ ನಿಮ್ಮ ಖಾತೆಗಳಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಸರ್ಕಾರ ನಿಮಗೆ ಹಣ ರಿಲೀಸ್ ಮಾಡಿಲ್ಲ ಅಂತಾನೆ ಕನ್ಫರ್ಮ್ ಇಲ್ಲಿ. ಸೊ ಅಕಸ್ಮಾತ್ ಏನಾದರೂ ನಿಮಗೆ 5-6 ಕಂತುಗಳ ಹಣ ಇನ್ನೂ ಕೂಡ ಬಂದಿಲ್ಲ ಅಂತಂದ್ರೆ ಹೋಗಿ ಒಂದ್ಸಲ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ. ಯಾಕೆಂತಂದ್ರೆ ವೇರಿಯೇಷನ್ಸ್ ಆಗ್ತಿರುತ್ತೆ. ಸೊ ಆಧಾರ್ ಕಾರ್ಡ್ ಆಗಿರ್ಬೋದು, ನೆಕ್ಸ್ಟ್ ರೇಷನ್ ಕಾರ್ಡ್ ಆಗಿರ್ಬೋದು, ಸೊ ಏನಾದರೂ ಪ್ರಾಬ್ಲಮ್ ಇದ್ರೆ ಆ ರೀತಿನೂ ಕೂಡ ಆಗಿರುತ್ತೆ. ಒಂದ್ಸಲ ಸ್ಟೇಟಸ್ ಚೆಕ್ ಮಾಡಿಸ್ಕೊಂಡು ಏನು ಪ್ರಾಬ್ಲಮ್ ಅಂತ ಸೈಬರ್ ಸೆಂಟರ್ ಅಲ್ಲಿ ಕೇಳಿದ್ರೆ ಸೊ ಅವರೇನೆ ತಿಳಿಸ್ಕೊಟ್ಬಿಡ್ತಾರೆ ಏನು ಮಾಡಬೇಕು ಅಂತ. ಅವಾಗ ಆ ಕೆಲಸವನ್ನ ಮಾಡಿದ್ರೆ ನೀವು ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದೇನೇ ಆಗಲಿ, ನಿನ್ನೆಯಿಂದ ಇವಾಗ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ವಿತ್ ಪ್ರೂಫ್ ಸಮೇತ ಕೂಡ ನಿಮಗೆ ತೋರಿಸಿದ್ದೀನಿ. ಅಂದ್ರೆ ಜಾಸ್ತಿ ಏನು ರಿಸೀವ್ ಮಾಡ್ಕೊಂಡಿಲ್ಲ. ಸೊ ಇವತ್ತು ಕೂಡ ಹಣ ಬಿಡುಗಡೆ ಆಗುತ್ತೆ. ಈ ವಾರ ಪೂರ್ತಿ ಬಿಡುಗಡೆ ಮಾಡ್ತಾನೆ ಇರ್ತಾರೆ. ಎಲ್ಲರೂ ಕೂಡ ರಿಸೀವ್ ಮಾಡ್ಕೊಳ್ತೀರಾ, ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಕೆಲವೊಬ್ರು ಕೇಳ್ತೀರಾ, ಮತ್ತೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಅವರು ರಿಲೀಸ್ ಮಾಡಿಲ್ಲ ಅಲ್ವಾ, ಸೊ ಆ ಒಂದು ಹಣದ ಗತಿ ಏನು, 4,000 ಹಣ ಅಂತ ನೀವು ಕೇಳ್ತೀರಾ. ಅದು ಬರೀ 4,000 ಹಣ ಮಾತ್ರ ಅಲ್ಲ. ಇವಾಗ ಸೆಪ್ಟೆಂಬರ್ ತಿಂಗಳದ್ದು ಬಿಡುಗಡೆ ಮಾಡಿದ್ದಾರೆ ಅವ್ರ ಲೆಕ್ಕದಲ್ಲಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಸೇರಿದ್ರೆ 3 ತಿಂಗಳು, ಹಾಕದೇ ಇರೋದು 2 ತಿಂಗಳು, 5 ತಿಂಗಳು ಹಣ. ಟೋಟಲ್ ಆಗಿ ಒಂದು ಮಹಿಳೆಯರಿಗೆ 10,000 ಹಣವನ್ನು ಕೊಡಬೇಕು ಸರ್ಕಾರ. ಅದು ಯಾವಾಗ ಕೊಡುತ್ತೆ ಅಂತಾನೆ ಗೊತ್ತಿಲ್ಲ. ತಿಂಗಳು ಕಳಿತಾ ಬೇರೆ ಹೊಸ ಒಂದು ಕಂತುಗಳು ಹಾಡ್ ಆಗ್ತಾನೆ ಇರುತ್ತೆ. ಅದೇನು ಪೆಂಡಿಂಗ್ ಉಳಿಸ್ಕೊಂತಾರೋ ಅಥವಾ ಏನಾದರೂ 4,000 ಒಟ್ಟಿಗೆ ಹಾಕ್ತಾರೋ, ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಎಲ್ಲೂ ಕೂಡ ಬಿಡ್ತಾ ಇಲ್ಲ. ಸೊ ಇವಾಗೇನು ವಿವಾದ ಆಗ್ತಿರೋದು, ಸದನದಲ್ಲಿ ಗದ್ದಲ ಆಗಿದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ನಾವು ಮೊದಲೆಲ್ಲ ನಮ್ಮ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ವಿ, 2 ಕಂತಿನ ಹಣವನ್ನು ಯಾಮರಿಸ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಸೊ ಗೊತ್ತಾಗ್ತಾ ಇಲ್ವಾ ಅವ್ರಿಗೆ, ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಇವ್ರು ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಾವು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ವಿ. ಪ್ರೆಸ್ ಅವ್ರು ಏನು ಮಾಡ್ತಾರೆ, ಸೊ ಮೇಡಮ್ ನೆಕ್ಸ್ಟ್ ಕಂತು ಯಾವಾಗ ಅಂತ ಕೇಳ್ತಾರೆ ಅಷ್ಟೇ. ಸೊ 2 ಕಂತು ಬಾಕಿ ಉಳಿಸ್ಕೊಂಡಿದ್ದೀರಾ ಅಂತ ಅವ್ರು ಕ್ವೆಶ್ಚನ್ ಮಾಡೋದಿಲ್ಲ. ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ, ಸೊ ಇವಾಗ ಇಂಥ ಕಂತು ಬಿಡುಗಡೆ ಮಾಡ್ತೀವಿ, ನಾವು ಪ್ರತಿ ತಿಂಗಳು ಕೂಡ ಹಣ ಜಮಾ ಮಾಡ್ಕೊಂಡು ಬಂದಿದ್ದೀವಿ, ಬಟ್ ನಾವು ಕಂತು ಅಂತ ಹೇಳ್ತೀವಿ, ಈ ತಿಂಗಳ ಹಣ ಅಂತ ಹೇಳೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ಬೋದು. ಸೊ ಕಂತು ಅಂತ ಹೇಳೋದ್ರ ಬದಲು ಇವರು ಈ ತಿಂಗಳ ಹಣ ಅಂತಾನೆ ಹೇಳ್ಬೋದಲ್ವಾ. ಕಂತಿನ ವಿಷಯ ಯಾಕೆ ಈ ಕಂತು ಅಂತ ಬಂದ್ಬಿಟ್ಟೆ ಮತ್ತೆ 2 ತಿಂಗಳ ಹಣವನ್ನು ಇವರು ಯಾಮಾರಿಸಿರೋದು. ಸೊ ಗೊತ್ತೇ ಇಲ್ಲ ಅಂತ ಸದನದಲ್ಲಿ ಹೇಳ್ತಾರೆ ಅಲ್ವಾ, ಅದೇ ಗೊತ್ತಾಗದೇ ಇರುತ್ತೆ ಇವರಿಗೆ. ಸೊ ಪ್ರತಿ ಸಲ ಇಲ್ಲಿ ಏನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಅವ್ರ ಕಾರ್ಯ ಇರೋದೇನು, ಸೊ ಎಲ್ಲ ಸುಗಮವಾಗಿ ನಡೀತಾ ಇದೆಯಾ, ಏನು ಪ್ರಾಬ್ಲಮ್ ಇಲ್ವಾ, ಸೊ ಮಹಿಳೆಯರಿಗೆ ಹಣ ಯಾವ ರೀತಿ ಜಮಾ ಆಗ್ತಾ ಇದೆ, ಸೊ ಪ್ರತಿಯೊಂದನ್ನು ಕೂಡ ಅವರು ವೆರಿಫೈ ಮಾಡಲೇಬೇಕಾಗುತ್ತೆ, ಚೆಕ್ ಮಾಡಲೇಬೇಕಾಗುತ್ತೆ. ಇದ್ರ ಮಧ್ಯದಲ್ಲಿ ನಮಗೆ ಗೊತ್ತಾಗ್ಲಿಲ್ಲ 2 ತಿಂಗಳು ಹಣ ಅಂತ
ಅಂದರೆ ಯಾರು ತಾನೇ ನಂಬ್ತಾರೆ? ಜನರು ಏನು ದಡ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಸೊ ಇವಾಗ ನಮ್ಮ ಮಹಿಳೆಯರು ಏನು ಮಾಡ್ತಾರೆ, ಒಂದು ಕಂತಿನ ಹಣ ಬಿಡುಗಡೆ ಮಾಡಿದ್ರೆ ಹೇಗೋ ಮನೆ ಖರ್ಚಿಗೆ ಆಯ್ತಲ್ಲಪ್ಪ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವರು ಖುಷಿ ಪಡ್ತಾರೆ. ಬಟ್ ಈ ರೀತಿಯಾಗಿ ಇದನ್ನೇ ಇವರು ದುರುಪಯೋಗ ಪಡಿಸ್ಕೊಂಡು ಇವಾಗ 2 ತಿಂಗಳ ಹಣವನ್ನು ಜಮಾ ಮಾಡಲಿಲ್ಲ ಅಂತಂದರೆ ಮಹಿಳೆಯರು ಸುಮ್ಮನೆ ಇರ್ತಾರಾ? ಸೊ ಕೆಲವೊಂದು ಕಡೆ ನ್ಯೂಸ್ ಚಾನಲ್ಗಳಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಎಲೆಕ್ಷನ್ ಬರಲಿ, ನಾವೇನು ಅಂತ ತೋರಿಸ್ತೀವಿ ಅಂತ ಕೂಡ ಮಹಿಳೆಯರು ಹೇಳ್ತಾ ಇದ್ರು. ಸೊ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಇವರು ಆಡಳಿತದಲ್ಲಿ ಇದ್ದಾರೆ ಅಂತ ಅನ್ನೋದಾದ್ರೆ ಸೊ ಇವ್ರು ಕರೆಕ್ಟಾಗಿ ಕೊಟ್ಟ ಮಾತಂತೆ ನಡ್ಕೋಬೇಕಾಗುತ್ತೆ. ಸೊ ಕೊಟ್ಟ ಮಾತಂತೆ ನಾವು ನಡ್ಕೊಂತಿದ್ವಿ ಅಂತ ಬಾಯಿ ಮಾತಲ್ಲಿ ಹೇಳೋದಲ್ಲ, ಹಣವನ್ನು ಕರೆಕ್ಟಾಗಿ ಜಮಾ ಮಾಡಿಬಿಟ್ಟು ಮಹಿಳೆಯರ ಮನವನ್ನು ಒಲಿಸ್ಕೊಂಡ್ರೆ ಮಾತ್ರ ತಾನೇ ಏನೇ ಒಂದು ಸಕ್ಸಸ್ ಅನ್ನ ಮಾಡೋದಕ್ಕಾಗೋದು ಕೂಡ. ಸೊ ನಾವು ಏನೇ ಮಾತಾಡಿದ್ರು ಅಷ್ಟೇ, ರಾಜಕೀಯ ಅಂದ್ರೇ ಬರೀ ಸುಳ್ಳು ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ನೋಡೋಣ, ಇವಾಗ ಇನ್ನೂ ಕೂಡ 5 ಕಂತುಗಳು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ, ಅದನ್ನು ಯಾವಾಗ ಜಮಾ ಮಾಡ್ತಾರೆ ಅಂತ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್ ಬಾಯ್.